ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಇಲ್ಲಿ ನಾಯಂಡಹಳ್ಳಿ ಜಂಕ್ಷನಲ್ಲಿ ಇದ್ದೀನಿ. ನೋಡಿ ಇದೆ ನಾಯಂಡಹಳ್ಳಿ ಜಂಕ್ಷನ್ನು. ಸೊ ಇವತ್ತು ನಾನು ಯಾವ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಮೋಹನ್ ಬಿ ಕೆರೆ ಸ್ಟುಡಿಯೋ, ಈ ಒಂದು ಸ್ಟುಡಿಯೋಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಹೇಗಿರುತ್ತೆ ಪ್ರಾಪರ್ಟೀಸು, ಅಲ್ಲಿ ಹೇಗೆ ಶೂಟ್ ಮಾಡ್ತಾರೆ, ಇದನ್ನೆಲ್ಲ ನಾನು ಇವತ್ತು ವಿಡಿಯೋ ಶೂಟ್ ಮಾಡೋಣ ಅಂತಿದ್ದೀನಿ. ಆ್ಯಂಡ್ ಇವತ್ತು ಒಂದು ಸಿನಿಮಾದು ಲಾಸ್ಟ್ ಡೇ ಶೂಟಿಂಗ್ ಇದೆ. ಸೊ ಅದಕ್ಕೋಸ್ಕರ ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸಿ. ನಾನು ಇವಾಗ ಇದು ನಾಯಂಡಹಳ್ಳಿ ಜಂಕ್ಷನ್ ಟುವರ್ಡ್ಸ್ ಬಂದಿದ್ದೀನಿ, ಕೆಳಗಡೆ ಬ್ರಿಡ್ಜಲ್ಲಿ ಇದ್ದೀನಿ. ಸೊ ಇಲ್ಲಿಂದ ಸ್ಟ್ರೈಟ್ ಎಲ್ಲೂ ಡಿವಿಯೇಷನ್ ಇಲ್ಲ. ನೀವು ಗುರುಗುಂಟೆಪಾಳ್ಯದವರೆಗೂ ಸ್ಟ್ರೈಟ್ ಹೋಗ್ಬೋದು. ಸೊ ಅಲ್ಲಿ ಲೆಫ್ಟ್ ತೊಗೊಂಡ್ರೆ ನಿಮಗೆ ಟುವರ್ಡ್ಸ್ ತುಮಕೂರು ರೋಡ್ ಸಿಗುತ್ತೆ. ಸೊ ನಾನು ಹೇಳ್ತಾ ಹೋಗ್ತೀನಿ. ಸೊ ಇದು ನಾಯಂಡಹಳ್ಳಿ ಜಂಕ್ಷನ್ ಆಯಿತು, ಬ್ರಿಡ್ಜ್ ಕೂಡ ಆಯಿತು. ಸೊ ವಿ ಆರ್ ಗೋಯಿಂಗ್ ಟುವರ್ಡ್ಸ್ ಮೋಹನ್ ಬಿ ಕೆರೆ ಸ್ಟುಡಿಯೋ. ಭಾಳ ಜನಕ್ಕೆ ಗೊತ್ತಿಲ್ಲ, ಇದು ತುಂಬ ಶೂಟಿಂಗ್ಗಳು ಇಲ್ಲಿ ನಡೀತದೆ. ಆ್ಯಂಡ್ ಅಂಜನಿ ಪುತ್ರ ಆಗಿರಲಿ, ನಮ್ಮ ಅಪ್ಪು ಸರ್ದು, ಆಮೇಲೆ ದರ್ಶನ್ ಡಿ ಬಾಸ್ ಅವ್ರದ್ದು ಯಜಮಾನ ಆಗಿರಲಿ, ಅದಾದಮೇಲೆ ಸಂತೋಷ್ ರೈಟ್ ಫಾರ್ವರ್ಡು, ತುಂಬ ಸಿನಿಮಾಗಳು ಇಲ್ಲಿ ಶೂಟ್ ಮಾಡಿದ್ದಾರೆ. ನಾನು ನಿಮ್ಗೆ ತೋರಿಸ್ತೀನಿ ಇವತ್ತು ಈ ವಿಡಿಯೋಲಿ. ಸೊ ಇದು ನೋಡಿ ಸೈನ್ ಬೋರ್ಡ್ಸ್ಗಳಿದೆ ಟುವರ್ಡ್ಸ್ ಎಲ್ಲೆಲ್ಲಿ ಹೋಗಬೇಕು ಅಂತ. ಜಸ್ಟ್ ವಾಂಟೆಡ್ ಟು ಪ್ರಾಕ್ಟೀಸ್. ಸೊ ನಾಯಂಡಹಳ್ಳಿಯಿಂದ ಬಿಟ್ಟು ನಾಗರಬಾವಿ ದಾಟ್ಕೊಂಡು ಸುಮ್ನಹಳ್ಳಿ ಬ್ರಿಡ್ಜ್ ದಾಟ್ಕೊಂಡು ಸೊ ಟುವರ್ಡ್ಸ್ ಗುರುಗುಂಟೆಪಾಳ್ಯ ಹೋಗ್ತಾ ಇದ್ದೀನಿ. ಆ್ಯಂಡ್ ಸಿ ಇದು ಬೋರ್ಡ್ ನೋಡ್ಬೋದು. ಆ್ಯಂಡ್ ಇಲ್ಲಿ ನಮ್ಮ ರಾಜ್ಕುಮಾರ್ ಅವರ ಸ್ಮಾರಕ ಇದೆ. ಆ್ಯಂಡ್ ಹಾಗೆ ಅಪ್ಪು ಸರ್ ಅವರ ಸ್ಮಾರಕ ಕೂಡ ಇಲ್ಲೇ ಇರೋದು. ಓಕೆ, ಸೊ ಇದು ಬ್ರಿಡ್ಜು. ಸೊ ಇದು ಕಂಠೀರವ ಸ್ಟುಡಿಯೋ ನೋಡಿ. DKD ಎಲ್ಲ ಇಲ್ಲೇ ನಡೆಯೋದು. ಆ್ಯಂಡ್ ಭಾಳಷ್ಟು ಸಿನಿಮಾಗಳು ನಡೀತದೆ. ಯಾವ್ದಾದ್ರು ಒಂದು ದಿವಸ ಕಂಠೀರವ ಸ್ಟುಡಿಯೋದು ವಿಡಿಯೋ ಮಾಡ್ತೀನಿ ಇಲ್ಲಿ. ಸೊ ಎಲ್ಲಿದ್ದೀವಿ ಇವಾಗ? ಓಕೆ, ಕಂಠೀರವ ಸ್ಟುಡಿಯೋ ನನ್ನ ರೈಟ್ ಸೈಡ್ಗಿತ್ತು. ಸೊ ಅದು ಮುಗಿಸ್ಕೊಂಡು ಸ್ಟ್ರೈಟ್ ಹೋಗ್ತಾ ಇದ್ದೀನಿ. ಸ್ಟ್ರೈಟ್ ಹೋದರೆ ಗುರುಗುಂಟೆಪಾಳ್ಯ ಸಿಗ್ನಲ್ ಸಿಗುತ್ತೆ. ಸೊ ನಾನಿಲ್ಲಿ ಬೇಸಿಕಲಿ ಏನು ಮಾಡ್ತೀನಿ ಅಂದರೆ ಇಲ್ಲೇ ಲೆಫ್ಟ್ ತೊಗೊಂಡ್ಬಿಡ್ತೀನಿ. ಬಿಕಾಸ್ ನನಗೆ ಅಲ್ಲಿ ಟ್ರಾಫಿಕ್ ತುಂಬ ಇರುತ್ತೆ. ಸೊ ಅದಕ್ಕೆ ಈ ಲೆಫ್ಟ್ ತೊಗೊತೀನಿ. ಲೆಫ್ಟ್ ತೊಗೊಂಡು ಸೊ ಇಲ್ಲಿ ನಿಮಗೆ ಸಿಗ್ನಲ್ ಇರಲ್ಲ. ಸೊ ಬೇಗ ನೀವು ತುಮಕೂರು ರೋಡಿಗೆ ಜಾಯ್ನ್ ಆಗ್ಬೋದು. ಸೊ ಈ ರೋಡ್ ಅದು ಪ್ಯಾರಲಲ್ ರೋಡ್ ಇದು ಆ್ಯಕ್ಚುಲಿ. ನೋಡಿ ಎಷ್ಟು ಚೆನ್ನಾಗಿದೆ ಜಾಗ. ಈ ಥರ ಮರ ಗಿಡಗಳು ನಮ್ಮ ಬೆಂಗಳೂರು ಸಿಟಿ ಒಳಗಡೆ ಹೆಂಗಿತ್ತು ಎಲ್ಲ ಹೊಡೆದಾಕ್ಬಿಟ್ಟು ಬ್ರಿಡ್ಜ್ಗಳು ಕಟ್ಬಿಟ್ಟವ್ರೆ. ಓಕೆ, ಆ್ಯಂಡ್ ಬೆಳಗ್ಗೆ ಬಾಸ್ ಸಾಂಗ್ ಕೇಳ್ತಾ ಇದ್ದೀನಿ. ಸಖತ್ತಾಗಿದೆ ಸಾಂಗ್ ಮಾತ್ರ. ಜನವರಿ 26ಕ್ಕೆ ರಿಲೀಸ್ ಆಗ್ತಿದೆ. ಧೂಳೆ ಬಿಡಿಸ್ಬಿಡ್ಬೇಕು. ಆ್ಯಂಡ್ ಹಾಗೆ ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಯಾರ್ಯಾರಿಗೆ ಫ್ಯಾನು ಅಂತ. ಸೊ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾ ಲವರ್ಸ್ಗಳು ಜಾಸ್ತಿ ಜನ ಇದ್ದಾರೆ. ಓಕೆ, ಸೊ ಇಲ್ಲಿ ಗೊತ್ತಾಯ್ತಲ್ಲ. ಸೊ ನಾನು ತುಮಕೂರು ರೋಡ್ಗೆ ಜಾಯ್ನ್ ಆದೆ. ಸೊ ತುಮಕೂರು ರೋಡ್ಗೆ ಜಾಯ್ನ್ ಆದೆ. ಆ್ಯಂಡ್ ದಿಸ್ ಇಸ್ ದ ನೆಲಮಂಗಲ ಜಂಕ್ಷನ್. ಸೊ ಇಲ್ಲಿ ಈ ಥರ ಬ್ಯಾರಿಕೇಡ್ಗಳಿದೆ. ಸೊ ನೋಡಿ, ಇಲ್ಲಿ ನಾವು ಎಂಟ್ರಿ ಆಗಬೇಕಂದ್ರೆ ಇದು ಬ್ರಿಡ್ಜ್ ಗೊತ್ತಲ್ಲ ನಿಮಗೆ. ಗುರುಗುಂಟೆಪಾಳ್ಯ ದಾಟಿದ ತಕ್ಷಣವೇ ಈ ಬ್ರಿಡ್ಜ್ ಸಿಗುತ್ತೆ ನಿಮಗೆ. ಆ್ಯಂಡ್ ಈ ಬ್ರಿಡ್ಜಲ್ಲಿ ಕಾರ್ಗಳು, TT ಆಮೇಲೆ 2 ವೀಲರ್ಸ್ ಅಷ್ಟೇ ಹೋಗ್ಬೋದು. ಸೊ ದೊಡ್ಡ ಗಾಡಿಗಳೆಲ್ಲ, ಲಾರಿ, ಬಸ್ಗಳೆಲ್ಲ
ಎಲ್ಲ ಅಲೋ ಇಲ್ಲ. ರೀಸೆಂಟಾಗಿ ಏನೋ ಬ್ಯಾನ್ ಮಾಡಿದ್ರು ಅದೆಲ್ಲ ಹೋಗ್ಬಾರ್ದು ಅಂತ, ಲೈಕ್ ಏನೋ ಬ್ರಿಡ್ಜ್ದು ಏನೋ ಪ್ರಾಬ್ಲಮ್ ಇದೆ ಅಂತ. ಸೊ ಎಸ್ ನೋಡಿ ಎಷ್ಟು ಪೀಸ್ಫುಲ್ ಆಗಿದೆ. ಇದು ಟೋಲು. ಆ ಬ್ರಿಡ್ಜ್ ದಾಟ್ಕೊಂಡ್ ಬಂದಿದ ತಕ್ಷಣ ನಮಗೆ ಟೋಲ್ ಸಿಗುತ್ತೆ. ಸೊ ನಮ್ಮ ಬೆಂಗಳೂರಿಗೆ ಫಸ್ಟು ಟೋಲ್ ಇದು. ಎಂಟ್ರಿ ಆಗ್ಬೇಕಂದ್ರೆ ನೋಡಿ ಇಲ್ಲಿ ಹೂವು ಮಾಡ್ತಾ ಇದ್ದಾರೆ, ಎಷ್ಟು ಕಷ್ಟಪಡ್ತಾ ಇರ್ತಾರೆ. ಗುರುಗುಂಟೆಪಾಳ್ಯ ಮೇನ್ ಬ್ರಿಡ್ಜ್ ದಾಟ್ಕೊಂಡು ಬರ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ನೆನ್ಮಂಗ್ಲ ಲೆಫ್ಟ್ ಹತ್ತಿದೆ. ಸೊ ನಾವು ಈ ಲೆಫ್ಟ್ ಹೋಗ್ತಾ ಇಲ್ಲ, ಸ್ಟ್ರೈಟ್ ಹೋಗ್ತಿದ್ವಿ. ನಿಮಗೆ ಹಾಸನ್ ರೋಡ್ಗೆ ಕನೆಕ್ಟ್ ಆಗುತ್ತಲ್ಲ, ಅಲ್ಲಿ ನಾವು ಲೆಫ್ಟ್ ಹೋಗ್ಬೇಕು. ಆ್ಯಕ್ಚುಲಿ ಬೆಳಗ್ಗೆ ತುಂಬ ಟ್ರಾಫಿಕ್ ಜಾಮ್ ಇದೆ. 7:30 ಆಯಿತು, ತುಂಬ ಟ್ರಾಫಿಕ್ ಜಾಮ್ ಇತ್ತು ಅಲ್ಲೆಲ್ಲ. ಆ್ಯಂಡ್ ಈ ರೋಡು ನಿಮ್ಗೆ ನೆನಪಿರ್ಬೇಕು ಅನ್ಸಿ, 80s ಹುಟ್ಟಿರೋರಿಗೆ ಗೊತ್ತಾಗುತ್ತೆ ಈ ರೋಡ್. ಆ್ಯಕ್ಚುಲಿ ಅವಾಗ ಬರೀ ತುಂಬ ಚಿಕ್ಕ ರೋಡ್ ಇತ್ತು, ಒನ್ ಸೈಡ್ ರೋಡ್ ಇತ್ತು. ಸೊ ಆ ಕಡೆ 2 ವೇ, ಈ ಕಡೆ 2 ವೇ ಅಷ್ಟೇ ಇದ್ದಿದ್ದು, ಸಿಂಗಲ್ ರೋಡು. ಅವೆಲ್ಲ ನಮ್ಮೂರು ಹಿರಿಯೂರಿಗೆ ಟ್ರಾವೆಲ್ ಮಾಡ್ತಾ ಇದ್ವಿ ಬಸ್ಗಳಲ್ಲಿ. ಯಪ್ಪ ಇಲ್ಲಿಂದ ಎಷ್ಟು ಸಿಗ್ನಲ್ಗಳಿತ್ತು ಅಂದರೆ ಅವಾಗೆಲ್ಲ ಬಿಡಿ ನಮ್ಮ ಮೈಂಡ್ ಸೆಟ್ಗಳಿಗೆಲ್ಲ ಏನೋ ನಮ್ಮ ಖುಷಿ ಕರ್ಕೊಂಡ್ರೆ ಸಾಕು ಅಂತ ಬಸ್ಗಳಲ್ಲಿ ಆಗಿತ್ತು. ಆ್ಯಂಡ್ ಹೆವಿ ಟ್ರಾಫಿಕ್ ಜಾಮ್ ಇತ್ತು. ಬೆಂಗಳೂರು ರೀಚ್ ಆಗ್ಬೇಕಾದ್ರೆ ತುಂಬ ಕಷ್ಟ ಆಗ್ಬಿಟ್ಟು ಅವಾಗೆಲ್ಲ ನೆನಪಿದೆ ನನಗೆ. ಸೊ ಇಲ್ಲಿ ನೋಡಿ ಚಂದು ಡಾಬಾ. ಸಲ ಇಲ್ಲಿ ಇಂಟರ್ವ್ಯೂ ಮಾಡಿದ್ದೆ ಚಂದು ಡಾಬಲ್ಲಿ. ನನಗೆ ಇಂಟರ್ವ್ಯೂ ಮಾಡಿದ್ರು ಚಂದು ಅಂತ, ಯೂಟ್ಯೂಬ್ ಆ್ಯಂಕರ್ ಅವರು. ಆ್ಯಂಡ್ ಯಾವ ಯೂಟ್ಯೂಬ್ ಚಾನಲ್ ಯೂಟ್ಯೂಬರು, ಸಿನಿಮಾ ಪ್ರಮೋಷನ್ಸ್ ಅದೆಲ್ಲ ಮಾಡ್ತಿರ್ತಾರೆ. ಸೊ ಇಲ್ಲೊಂದು ಮಾಡಿದ್ದೇನೆ ನೋಡಿ. ಎಲ್ಲರೂ ಕೆಲಸಕ್ಕೆ ಹೊರಟಿದ್ದಾರೆ ಬೆಳಗ್ಗೆ. ದೊಡ್ಡ ಗಾಡಿಗಳು. ಫೈನಲಿ ಎಲ್ಲಿದ್ದೀವಿ? ಈ ಮರಗಳೆಲ್ಲ ಎಷ್ಟಿತ್ತು ಗೊತ್ತಾ ಈ ರೋಡಲ್ಲಿ. ಸೊ ರೋಡ್ ವೈಡ್ನಿಂಗ್ ಮಾಡಬೇಕಲ್ಲ, ಸೊ ಅದಕ್ಕೋಸ್ಕರನೇ ಎಲ್ಲ ಚಾಪ್ ಕಟ್ 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 ಕಟ್. ಬಟ್ ಈ ಮರಗಳನ್ನೆಲ್ಲ ಉಳಿಸಿದಾರಲ್ಲ ಅದೇ ಬೆಸ್ಟು. ರೋಡ್ಗಳು ಸ್ವಲ್ಪ ಕಿತ್ತೋಗ್ಬಿಟ್ಟಿದೆ. ಅದೇ ಮಳೆ ಜೋರಾಗಿ ಬಂತಲ್ಲ ಈ ವರ್ಷ, ಭಾರಿ ಮಳೆ, ಚೆನ್ನಾಗಿತ್ತು ನೋಡಿ. ಗ್ಯಾಸ್ 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 ಕಂಟೈನರ್. ನೋಡಿ ಇದು ಜನರೇಟರ್ ವ್ಯಾನು. ಯೂಶಲಿ ಶೂಟಿಂಗ್ ಸೆಟ್ಟಲ್ಲಿ ನಿಮಗೆ ಕ್ಯಾಮ್ರಾಗಳಿಗೆ, ಲೈಟಿಂಗ್ಗಳಿಗೆ, ಅದಾದಮೇಲೆ ಕ್ಯಾರವಿನ್ಗಳಿಗೆ ಪವರ್ ಸಪ್ಲೈ ಮಾಡೋವಂಥ ಗಾಡಿ ಇದು. ಸೊ ನಾನು ಏನಕ್ಕೆ ಇದು ವಿಡಿಯೋ ಮಾಡ್ತಿದ್ದೀನಿ ಅಂದರೆ 2014 ನನ್ನ ಬಿಗಿನಿಂಗ್ ಕೆರಿಯರಲ್ಲಿ ಇದನ್ನೆಲ್ಲ ನೋಡಿದಾಗ ಇದೆಲ್ಲ ಯಾವಾಗ ನೋಡ್ತೀವಪ್ಪ ನಾವು ಅಂತ ಅಂದ್ಕೊಂಡೆ. ಸೊ ಇವತ್ತು ನನ್ನ ಮೂವಿ ಶೂಟಿಂಗ್ಗೆ ಹೋಗ್ತಾ ಇದೆ ಇದು. ಸೊ ತುಂಬ ಖುಷಿ ಆಗುತ್ತೆ ಇದೊಂಥರ ನೋಡೋಕ್ಕೆ. ನೋಡಿ ಇದೆ. ಸೊ ಅಲ್ಲಿ ಡಿವಿಯೇಷನ್ ಮಾಡಿಕೊಂಡು ಈ ಕಡೆ ಬಂದಿದ್ದೀವಿ. ಅಲ್ಲಿ ಯಾವುದೋ ಗಾಡಿ ಕೆಟ್ಟೋಗಿತ್ತು, ವಿಡಿಯೋ ಮಾಡೋಣ ಅಂದರೆ ಕಾಲ್ ಬಂದ್ಬಿಡ್ತೀವಿ. ಓಕೆ, ಸೊ ನೋಡಿ ಎಲ್ಲ ಲೆಫ್ಟ್ ತೊಗೊಂತಾರೆ ಟುವರ್ಡ್ಸ್ ಹಾಸನ್ ರೋಡ್ಗೆ. ಸೊ ನಾನು ತೊಗೊಳಲ್ಲ. ಸೊ ಇಲ್ಲಿ ಬಂದು ದಿಸ್ ಇಸ್ ಹಾಸನ್ ರೋಡ್. ಸೊ ನಾನು ಇಲ್ಲಿ ಬಂದು ಈ ಕಡೆ ಸರ್ವಿಸ್ ರೋಡ್ ಇದೆಯಲ್ಲ, ಇದನ್ನು ತೊಗೊತೀನಿ. ಈ ಸರ್ವಿಸ್ ರೋಡ್ ತೊಗೊತೀನಿ. ಈ ಸರ್ವಿಸ್ ರೋಡಲ್ಲಿ ಆಲ್ಮೋಸ್ಟ್ ಆಲ್ ಒಂದು 3 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಬೇಕ್ರಿ. ಸರ್ವಿಸ್ ರೋಡಲ್ಲಿ 3 ಕಿಲೋಮೀಟರ್ಸ್. ಎಸ್ 3 ಕಿಲೋಮೀಟರ್ಸ್.
ರೈಟ್ ಸೈಡಲ್ಲೆಲ್ಲ ಒಂದು ರೋಡ್ಗಳು ಹೋಗಿದೆ, ಕ್ರಾಸ್ಗಳು. ಸೊ ಅಲ್ಲಿ ನಾವು ಹೋಗಲ್ಲ. ಯಾರೋ ಈ ಭೂಪ ಹೆಲ್ಮೆಟ್ ಇಲ್ದಿರ ಹೋಗ್ತಾವನೆ. ಓಕೆ, ಸೊ ನೋಡ್ರ ಏನು ಟೆಸ್ಟ್ ಗಾಡಿಗಳಿಂದ. ಗಾಡಿ ಬರ್ತಿದ್ಯಾ? ಇಲ್ಲ. ಓಕೆ, ಓವರ್ಟೇಕ್ ಮಾಡೋಣ. ಸೊ ಇಲ್ಲಿ ಆ್ಯಂಡ್ ಈ ರೋಡು ಜಾಸ್ತಿ ಏನು ಹೇಳ್ತಾರೆ, ಯಾವುದೋ ಇಂಡಸ್ಟ್ರಿಯಲ್ ಏರಿಯಾಗಳಿದೆಲ್ಲ ಬೇಸಿಕಲಿ. ಹಾಗೆ ಸ್ಟ್ರೈಟ್ ಹೋದ್ರೆ ನೋಡಿ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ಈ ಕಡೆ ಎಲ್ಲ ಇರೋದಲ್ಲ. ಸಖತ್ತಾಗಿದೆಲ್ಲ, ದೇವಸ್ಥಾನ ಇದೆ. ಆ್ಯಕ್ಚುಲಿ ಇಲ್ಲಿ ಇದು ನನ್ನ 3ನೇ ದಿನ ನನ್ನ ಶೂಟಿಂಗ್ ಬರ್ತಾ ಇರೋದು. ಇಲ್ಲೊಂದು ಕಾಫಿ ಚೆನ್ನಾಗಿ ಸಿಗುತ್ತೆ ರೀ, ಸಖತ್ತಾಗಿ ಮಾಡ್ತಾನೆ ಕಾಫಿ. ಪಾಪ ಅವರು ಹ್ಯಾಂಡಿಕ್ಯಾಪು, ಸೀರಿಯಸ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ನೋಡಿ. ಅವರೇ ಸ್ವಂತ ದುಡಿಮೆಯಿಂದ ಮಾಡಬೇಕು ಆ ಛಲ ನೋಡಿ, ನಾವು ಬಿಟ್ಕೊಡಲ್ಲ. ನಾವು ಕರ್ನಾಟಕದವರು ಗೊತ್ತಲ್ಲ. ಸೊ ಅಲ್ಲಿಂದ ನೋಡಿ ಆಲ್ಮೋಸ್ಟ್ ಆಲ್ ಬರ್ತಾನೇ ಇದೆ. ನಾನು 3 ಕಿಲೋಮೀಟರ್ಸ್ ಅಂದ್ಬಿಡಿ. ಎಸ್, ಇಲ್ಲಿ ಕಾಫಿ ಶಾಪ್ ಸಿಗುತ್ತೆ. ವೆಯ್ಟ್ ಎಸ್, ಆ್ಯಕ್ಚುಲಿ ಇಲ್ಲಿ ನೋಡಿ ಇದೇ ಕಾಫಿ ಶಾಪ್ ನೋಡಿ, ಇದೇ ಕಾಫಿ ಶಾಪು. ಸೊ ಒಂದು ಬೆಳಗ್ಗೆ ಒಂದು ಕಾಫಿ ಆಯಿತು, ಸಖತ್ತಾಗಿತ್ತು ಕಾಫಿ. ಸಖತ್ತಾಗಿ ಮಾಡ್ತಾರ್ರಿ ಅವರು. ಸೊ ಟುವರ್ಡ್ಸ್ ಸ್ಟುಡಿಯೋ ಕಡೆ ಹೋಗ್ತಾ ಇದ್ದೀವಿ. ಸೊ ಆ ಕಾಫಿ ಶಾಪಿಂದ ಒಂದು ಅರ್ಧ ಕಿಲೋಮೀಟರ್ ಅನ್ಕೊಳ್ಳಿ. ಆಲ್ಮೋಸ್ಟ್ ಅರ್ಧ ಕಿಲೋಮೀಟ್ರ್. ಸೊ ಇವರೆಲ್ಲ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋದು. ಸೊ ಎಲ್ಲರೂ ಕಡೆ ಗಾರ್ಮೆಂಟ್ಸ್ ಹೋಗ್ತಾರೆ. ಇಲ್ಲೆಲ್ಲ ಭಾಳಷ್ಟು ಗಾರ್ಮೆಂಟ್ಸ್ಗಳಿದೆ ನೋಡಿ. ಈ ಜಂಕ್ಷನ್ನು ನೆನ್ಪಿಟ್ಕೊಳ್ಳಿ. ಶ್ರೀನಿವಾಸಪುರ ಗ್ರಾಮ ಪಂಚಾಯತಿ ಜಂಕ್ಷನ್. ಯಾರ್ದೋ ಬರ್ತ್ಡೇ ಇದಾಕಿದ್ದಾರೆ ನೋಡಿ. ಎಲ್ಲ ಗಾರ್ಮೆಂಟ್ಸ್. ಅದು ಗೋಣಿಗೆ ಬರ್ತಾ ಇದೆ ಲಾರಿ. ಆ್ಯಂಡ್ ಇಲ್ಲಿ ಒಳಗಡೆ ಆಲ್ಮೋಸ್ಟ್ ಆಲ್ ಒಂದು 3 ಕಿಲೋಮೀಟ್ರ್. ಪಲಾವ್ ಚೆನ್ನಾಗಿತ್ತು ನೋಡಿ. ಆಲ್ಮೋಸ್ಟ್ ಆಲ್ ಪಲಾವ್ ಚೆನ್ನಾಗಿದೆ ಇಲ್ಲಿ. ಆ್ಯಂಡ್ ಅದೇ ಆಲ್ಮೋಸ್ಟ್ ಒಂದು 3 ಕಿಲೋಮೀಟ್ರು ಆಗುತ್ತೆ ಒಳಗಡೆಗೆ ಹೋಗ್ಬೇಕು. ಗಾರ್ಮೆಂಟ್ಸ್ ಇದೆ, ಕಾಫಿ ಶಾಪ್ ಇದೆ ಇಲ್ಲಿ. ಕಾಫಿ ಶಾಪು. ಈ ರೋಡಲ್ಲಿ ಆಲ್ಮೋಸ್ಟ್ ಆಲ್ ಟ್ರೈ ಮಾಡ್ತೀನಿ ಫುಲ್ ವಿಡಿಯೋ ಮಾಡೋಕ್ಕೆ. ನೋಡ ಚೆನ್ನಾಗಿದೆ ನೋಡಿ. ಈ ಸಿಟಿ ಲೈಫ್ ಲೀಡ್ ಮಾಡ್ತಾ ಇರೋರು ಈ ಥರ ಜಾಗಕ್ಕೆ ಬಂದರೆ ಫುಲ್ಲು ಪೀಸ್ಫುಲ್ ಆಗೋಗ್ಬಿಡುತ್ತಪ್ಪ. ಇಲ್ಲೇ ಇದ್ಬಿಡೋಣ ಅನ್ಸುತ್ತೆ. ನೋಡಿ ನಮ್ಮ ಹೆಣ್ಮಕ್ಳು ಸ್ಟ್ರಾಂಗು, ಗಾಡಿ ಓಡಿಸ್ತಾರೆ. ಸೊ ಇಲ್ಲೊಂದು ಜಂಕ್ಷನ್ ಬರುತ್ತೆ, ಇದು ಬೇಡ, ಈ ಲೆಫ್ಟ್ ತೊಗೊಂಡ್ಬಿಡಿ, ಹೀಗೆ ಹೋಗಬೇಕು. ಸೊ ಅದಕ್ಕೋಸ್ಕರ ಈ ವಿಡಿಯೋ ನಾನು ಆಲ್ಮೋಸ್ಟ್ ಆಲ್ ಫುಲ್ ಮಾಡ್ತಾ ಇದ್ದೀನಿ. ಯಾರೋ ಅಡ್ವೊಕೇಟ್ ಅಂತೆ ನೋಡ್ರಿ, ವಕೀಲರು. ಏನೋ ಲ್ಯಾಂಡ್ ಡೀಲಿಂಗ್ ಇದ್ರೆ ನೋಡಿ. ಅಂದರೆ
ಅಂದರೆ ಇದು ಸ್ಟುಡಿಯೋ ಒಳಗಡೆ ತುಂಬ ಒಳಗಡೆ ಬರಬೇಕು ಆ್ಯಕ್ಚುಲಿ, ತುಂಬ ಒಳಗಡೆ ಇದೆ. ಆ್ಯಂಡ್ ಇಲ್ಲಿ ರೋಡು ಪರವಾಗಿಲ್ಲ, ಇನ್ನು ಸ್ವಲ್ಪ ಮುಂದೆ ಹೋದರೆ ಸೊ ಆಲ್ಮೋಸ್ಟ್ ಆಲ್ ಒಳಗಡೆ ಬಂದಿದ್ದೀವಿ. ಸಕ್ಕತ್ತಾಗಿದೆ ರೀ ಜಾಗ, ನೋಡ್ರಿ ಹೆಂಗಿದೆ. ಆ್ಯಂಡ್ ಇಲ್ಲಿ ಯಾರನ್ನೂ ಒಳಗಡೆ ಬಿಡಲ್ಲ, ಓನ್ಲಿ ಮೂವಿ ಶೂಟಿಂಗ್ ಇದ್ರೆ ಮಾತ್ರ ಬಿಡೋದು. ಸಕ್ಕತ್ತಾಗಿದೆ ಜಾಗ. ಆಲ್ಮೋಸ್ಟ್ ಆಲ್ ಒಳಗಡೆ ಬಂದಿದ್ದೀವಿ. ಸುಮಾರು ಸಿನಿಮಾಗಳು ನಡೀತದೆ, ಸುಮಾರು ಸಿನಿಮಾಗಳು. ನೋಡಿ ಒಳಗಡೆ ಹೆಂಗಿದೆ ಜಾಗ. ಯಾರಿಗಾದ್ರೂ ಫಾರ್ಮ್ ಹೌಸ್ ತೊಗೊಬೋದು ಅಂದರೆ ಇಲ್ಲಿ ತೊಗೊಬೋದು, ಜಾಗ ತೊಗೊಂಡು ಆರಾಮಾಗಿ ಪೀಸ್ಫುಲ್ಲಾಗಿ ಬರ್ಬೋದು. ಬಟ್ ರೋಡ್ ಸರಿಯಿಲ್ಲ, ಇದು ಒಳಗಡೆ ಮಾತ್ರ ರೋಡ್ ಸರಿಯಿಲ್ಲ. ಸೊ ಎಸ್, ನೋಡಿ ಇದೇ ಮೋಹನ್ ಬಿಕೆರೆ ಸ್ಟುಡಿಯೋ. ಎಸ್, ನೋಡಿ ಅಲ್ಲಿ ನಮ್ಮ ಕ್ಯಾರವೆನ್ ಇದೆ. ಇದೇ ಮೋಹನ್ ಬಿಕೆರೆ ಸ್ಟುಡಿಯೋ. ನೋಡಿ ಹೇಗಿದೆ ಮೋಹನ್ ಬಿಕೆರೆ ಸ್ಟುಡಿಯೋ. ಯಾರೋ ಕಲಾವಿದರು ಬರ್ತಾರೆ. ಈ ಮನೆ ನೆನಪಿದೆಯಾ? ಅಂಜನಿ ಪುತ್ರ ಸಿನಿಮಾದಲ್ಲಿ ಯೂಸ್ ಮಾಡಿದ್ದಾರೆ ನೋಡಿ. ಈ ಮನೆ ತುಂಬಾ ಸಿನಿಮಾಗಳಲ್ಲಿ ಯೂಸ್ ಮಾಡಿದ್ದಾರೆ. ಸೊ ಬಂದೆ ನಾನು, ನೋಡಿ ಇಲ್ಲೇ. ಸೊ ಇದು ನಮ್ಮ ಕ್ಯಾರವಿನು. ಆದಷ್ಟು ವಿಡಿಯೋ ಕವರ್ ಮಾಡ್ತೀನಿ. ಇದೇ ನೋಡಿ ಮೋಹನ್ ಬಿಕೆರೆ ಸ್ಟುಡಿಯೋ. ಓಕೆ ನೋಡಿ, ಜಾನಿ ಮೇರ ನಮ್ಮ ಪ್ರೀತಿ ಮೇರ ಕಾಮ್ ಇಲ್ಲೇ ಮಾಡಿರೋದು. ನಮ್ಮ ಹುಡುಗರುಗಳು ಹೆಂಗೆ ರೆಡಿ ಮಾಡ್ತಾವ್ರೆ ನೋಡಿ. ಸ್ಟುಡಿಯೋ ಯಾವುದೋ ದೇವಸ್ಥಾನದ ಸೆಟ್ ಹಾಕಿದ್ದಾರೆ. ಯಾವುದೋ ಬ್ಲ್ಯಾಕಿ ಓಡಾಡ್ತಿದೆ ನಾಯಿ. ಆಯ್ತಾ ಇಲ್ಲಿ ಶೂಟು ನೆನೆ? ಅಂಬಾಸಿಡರ್ ಕಾಳು ಐತಿದೆ. ಈ ನಾಯಿ ಓಡಾಡ್ತಾನೆ ನೋಡಿ. ಈ ಜಂಕ್ಷನಲ್ಲಿ ಬಹಳಷ್ಟು ಸಿನಿಮಾಗಳು ಮಾಡಿದ್ದಾರೆ. ನೋಡಿ ನಮ್ಮ ಸೆಟ್ ವರ್ಕ್ ಹುಡುಗರುಗಳು ಯೂನಿಟ್. ಲೋಕೆ ನೋಡಿ ಎಷ್ಟು ಚೆನ್ನಾಗಿದೆ. ಭಾಳಷ್ಟು ಡ್ಯಾನ್ಸು, ಆಮೇಲೆ ಸಾರಥಿನೂ ಇಲ್ಲೇ ಶೂಟ್ ಮಾಡಿದ್ದು ನೋಡಿ. ಕಂಬ ಜಾಗಗಳು, ಡ್ಯಾನ್ಸ್ ಸೀಕ್ವೆನ್ಸ್ ಅಂದರೆ ಇಲ್ಲೇ ಮಾಡೋದು. ದಿಸ್ ಇಸ್ ದ ಲೊಕೇಶನ್. ಎಷ್ಟು ಬ್ಯೂಟಿಫುಲ್ ಆಗಿ ಕಟ್ಟಿದ್ದಾರೆ ನೋಡಿ. ಐ ಥಿಂಕ್ ನನಗೆ ಗೊತ್ತಿರೋಂಗೆ
ಜಾನಿ ಮೇರಾ ನಾಮ್ ಪ್ರೀತಿ ಮೇರಾ ಕಾಮ್ ಫಸ್ಟ್ ಸಿನಿಮಾ ಇಲ್ಲಿ ಸೆಟ್ ಹಾಕಿದ್ದು ಅಂತ ನನಗೆ ಬಂದಿರೋ ಮಾಹಿತಿ. ಗೊತ್ತಿಲ್ಲ ಅದಕ್ಕಿಂತ ಮುಂಚೆ ಬೇರೆ ಯಾರು ಸೆಟ್ ಹಾಕಿದ್ರು ಅಂತ. ಈ ನಾಯಿ ಮತ್ತೆ ಬಂತು. ಬನ್ನಿ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಈ ಫ್ಯಾನ್ ನೋಡಿ, ಸೊ ನಾವು ಡ್ಯಾನ್ಸ್ ಮಾಡೋವಾಗ ಗಾಳಿ ಬರ್ತಾ ಇರುತ್ತಲ್ಲ, ಸೊ ಅವಾಗ ಈ ಫ್ಯಾನ್ ಯೂಸ್ ಮಾಡ್ತಾರೆ. ನೋಡಿ ಆ ಫ್ಯಾನ್ ರೆಕ್ಕೆಗಳು ತೆಗೆದ್ಬಿಟ್ಟಿದ್ದಾರೆ. ಸೊ ಇದನ್ನು ಯಾವ ಕಲರ್ ಬೇಕಾದ್ರೂ ಚೇಂಜ್ ಮಾಡ್ಕೊಬೋದು ನೀವು. ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್ ವಾಚ್ ಮಾಡಿದ್ದಕ್ಕೆ. ಆ್ಯಂಡ್ ಇಟ್ಸ್ ಜಸ್ಟ್ ಎ ಬಿಗಿನಿಂಗ್ ಅಷ್ಟೇ. ಕೀಪ್ ಸಪೋರ್ಟಿಂಗ್. ಇದೇ ಥರ ನಾನು ಒಂಚೂರು ಕ್ರಿಯೇಟಿವಿಟಿಗೆ ಮಾಡ್ತಿರ್ತೀನಿ. ನಾನು ಯೂಶ್ವಲಿ ಬ್ಲಾಗರ್ ಅಲ್ಲ, ಜನರಲಾಗಿ ನಾನು ಹೋಗೋ ಕಡೆ ಎಲ್ಲ ಒಂದು ವಿಡಿಯೋ ಶೂಟ್ ಮಾಡಬೇಕಂತಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್. ಜೈ ಗಣೇಶ.